ಚೈತ್ರ ಚೈನ್ ಕಳ್ಳಿ ಅಂತ ಹೇಳ್ಬಿಟ್ಟು ಒಂದು ಆರೋಪ ಮತ್ತೆ ಪ್ರತ್ಯಾರೋಪಗಳ ನಡುವೆ ಒಂದು ವೈರಲ್ ಆಗ್ತಾ ಇದೆ. ಆ ಸುದ್ದಿ ಬಗ್ಗೆ ಹೇಳೋದಾದ್ರೆ ಅಯ್ಯೋ ಅದು ಚೈನ್ ಕಳ್ಳಿ ಅನ್ನೋದು ಹಾಗಲ್ಲ. ಅದೇನಾಗಿದೆ ಒಂದ್ 2018 ಅನ್ಸುತ್ತೆ ನಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ಘಟನೆ ಗಲಾಟೆ ಆಗುತ್ತೆ ನಮ್ದು. ಅದ್ರ ಮೇಲೆ ಕೇಸ್ ಆಗುತ್ತೆ. ಹಾಗಾದಾಗ ನನ್ ಕುತ್ತಿಗೆಯಲ್ಲಿದ್ದ ಚೈನ್ ಒಂದನ್ನ ಎದುರುಗಡೆ ಇರೋ ನನ್ನ ಕುತ್ತಿಗೆಯಲ್ಲಿದ್ದ ಚೈನ್ ಅನ್ನು ಎಳೆದಾಕ್ತಾರೆ. ಎಳಿತಾರೆ, ಅದು ಬಿದ್ದೋಗಿದೆ, ಅದು ಕಳೆದು ಹೋಗಿದೆ. ಅವಾಗ ಗಲಾಟೆ ಆಗುತ್ತೆ. ಸೊ ಯಾರೋ ಒಂದಷ್ಟು ಜನ ಹೊಡೆದಿರ್ತಾರೆ ಎದುರುಗಡೆ ಇದ್ದವನಿಗೆ. ಸೊ ಅವನು ಎದುರುಗಡೆ ಇರುವಾಗ ರಕ್ತ ಹಿಡ್ಕೊಂಡು ಬರುವಾಗ ನಾನು ಆ ವ್ಯಕ್ತಿ ಹತ್ರ ಕೇಳ್ತೀನಿ, ನನ್ ಚೈನ್ ಕೊಡು ಅಂತ. ನನ್ ಚೈನ್ ಕೊಡು ಅಂತ ನಾನು ಕೇಳಿದ್ದು. ಅದನ್ನ ಚೈನ್ ಕೊಡು ಅನ್ನೋದನ್ನ ಚೈನ್ ಕಳ್ಳಿ ಅಂತ ಇವ್ರು ಕಮೆಂಟ್ ಹಾಕೋ ಪ್ರಾರಂಭ ಮಾಡಿರೋದು, ವಿರೋಧಿಗಳು ಬಿಟ್ಟು ಬೇರೆ ಏನು ಇಲ್ಲ. ಅದಕ್ಕೆ ಸಂಬಂಧಪಟ್ಟಾಗ ನನ್ನ ಚೈನ್ ಚಿನ್ನ ಕಳೆದೋಗಿರೋದು ಮತ್ತೆ ನಮ್ಮ ಮೇಲೆ ಹಲ್ಲೆ ಮಾಡಿರೋದಕ್ಕೆ ನನ್ ಪ್ರಕರಣ ಕೂಡ ದಾಖಲು ಮಾಡಿದ್ದೇನೆ. ಅದು ಸುಳ್ಯ ಕೋರ್ಟಲ್ಲಿ ಈಗಲೂ ಕೇಸ್ ನಡೀತಾ ಇದೆ, ವಿಚಾರಣೆ ಹಂತದಲ್ಲಿದೆ. ಎದುರುಗಡೆ ಪಾರ್ಟಿಯವರು ನಮ್ಮ ಮೇಲೆ ಹೊಡೆದಿದ್ದಾರೆ ಅಂತ ಕೇಸ್ ಮಾಡಿದ್ರು. ನಾವು ನಮ್ದು ಏನು ನಮ್ ಕಡೆಯಿಂದ ನಮ್ಗೇನಾಗಿದೆ, ನಮ್ಗೆ ಹಲ್ಲೆ ಆಗಿತ್ತು ಅನ್ನೋದನ್ನ ಮತ್ತು ಈ ಚೈನ್ ಕಳೆದು ಹೋಗಿತ್ತು ಅನ್ನೋದನ್ನ ಕಂಪ್ಲೇಂಟ್ ನಲ್ಲಿ ನಾನು ಬರೀತೀನಿ. 2018 ಅನ್ಕೊಳ್ತೀನಿ ನಾನು. 2018ರಲ್ಲಿ ಸುಳ್ಯ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೆದಿರೋ ಘಟನೆ. ನನ್ನ ಚೈನ್ ಅನ್ನ ಯಾರೋ ಕಿತ್ಕೊಂಡ್ರು ಅನ್ನೋದನ್ನ, ನನ್ ಚೈನ್ ಕೊಡು ಅಂತ ಕೇಳಿದ್ದನ್ನ ಚೈನ್ ಕಳ್ಳಿ ಅಂತ ಮಾಡಿದ್ದಾರೆ. ಸೊ ಅದನ್ನ ತೀರಾ ಅದೇ ಮಕ್ಳು ಕಳ್ಳಿ ಅಂತ ಮೋಕ್ಷದಾಗ ಹೇಳ್ತಾರೆ. ಮತ್ತೊಂದು ಏನೊಂದ್ ಸತ್ಯ ಅಂತ ಹೇಳ್ತೀರಿ. ಹಾಗೇನಾದ್ರು ಇದ್ದಿದ್ರೆ ಯಾರಾದ್ರೂ ಒಬ್ರು ಇಂಥ ಘಟನೆಗೆ ಇದನ್ನ ಕರಿತಿದೀವಿ ಅಂತ ಹೇಳ್ಬಿಡ್ಲಿ. ಇದು ಪ್ರಾರಂಭ ಆಗಿದೆ ಅಲ್ಲಿಂದ. ನನ್ ಚೈನ್ ಕೊಡು ಅಂತ ಹೇಳಿದ್ದನ್ನ ಅದ್ರ ಜೊತೆಗೆ ನಾನೊಂದು ವರ್ಡ್ ಬಳಸ್ತೀನಿ, ಒಂದು ಅವಾಚ್ಯ ಶಬ್ದ ಕೂಡ ಬಳಸ್ತೀನಿ. ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ. ಹಾಗಾಗಿ ಅದನ್ನ ವಿರೋಧಿಗಳು ಅದನ್ನ ಆತರ ಬಿಂಬಿಸ್ತಾರೆ. ಒಂದು ತಪ್ಪು ಕಲ್ಪನೆಯನ್ನು ಬಿಂಬಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ಶುರು ಮಾಡಿದ್ರು ಹೊರತು ಅದಕ್ಕೆ ಸಂಬಂಧಪಟ್ಟಾಗ ಯಾವುದೇ ಘಟನೆಗಳಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗ ನನ್ನ ಚಿನ್ನನೆ ಕಳೆದೋಗಿರೋದಕ್ಕೆ ನಾನು ಕೇಸ್ ಕೂಡ ಮಾಡಿದ್ದೀನಿ. ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಈಗಲೂ ಅದ್ರ ಬಗ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.